ನಮಭೂತಾತ್ಮ ಪಾರ್ಟ್ 2ಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು ನನಗೆ. ಅದು ಹೇಳೋ ಥರ ಅಲ್ಲ ಅದು, ಬಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನನಗೆ. ಅವರು ಬ್ಯಾಕ್ ಬೋನಾಗಿ ನಿಂತು ನಮ್ಮ ಸಿನಿಮಾಗೆಲ್ಲ ಇದು ಮಾಡಿಕೊಟ್ರು. ಅದೇ ಒಂದು ಖುಷಿ ನಮಗೆ ಇದರಲ್ಲಿ. ಅದೇನೋ ಗೊತ್ತಿಲ್ಲ ಮೇಡಮ್, ನಾವು ಅವ್ರ ಜೊತೆ ಸಿನಿಮಾ ತುಂಬ ಕಮ್ಮಿ ಮಾಡಿರೋದು ನಾನು. ಅದು ಪೊಗರು ಬಿಟ್ಟರೆ ಈಗ ಮಾರ್ಟಿನೇ ಮಾಡ್ತಾರೋದು ನಾನು. ಬಟ್ ತುಂಬ ಅಟ್ಯಾಚ್ಮೆಂಟು, ತುಂಬ ಚೆನ್ನಾಗಿ ನಮ್ಮ ಹತ್ರ ಇದ್ದಾರೆ. ಅಂದರೆ ಆ ದೇವ್ರ ಪುಣ್ಯಕ್ಕೆ ಹಾಗೆ ಇದ್ದರೆ ಸಾಕು, ಯಾರು ಕಣ್ಣು ಬೀಳದಿದ್ರೆ ಸಾಕು ನಮಗೆ. ಕೆಲಸ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ಹಾಡು ನಾವು ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಸುಮ್ಮನೆ ಯಾರು ನಮ್ಮನ್ನ ಟ್ಯಾಲೆಂಟ್ ನೋಡಿ ಕರಿಬೇಕಷ್ಟೇ ಮೇಡಮ್. ಧ್ರುವ ಸರ್ ಅದೇ ಮಾಡಿರೋದು. ಅಂದರೆ ನಮ್ಮ ಟ್ಯಾಲೆಂಟ್ ನೋಡಿ ಕರೆದಿದ್ದಾರೆ, ಸುಮ್ಮನೆ ಏನೋ ಕರೆದಿಲ್ಲ ಅವರು. ನಮ್ಮ ಟ್ಯಾಲೆಂಟ್ಸ್ನ ನೋಡಿ ಚೆನ್ನಾಗಿ ಮಾಸ್ಟರ್ ತುಂಬ ಇದರಲ್ಲಿದ್ದಾರೆ ಅಂದ್ಬಿಟ್ಟು ಕರೀತಾರೆ. ನಮ್ಗೆ ಆ ಥರ ಕೆಲಸಗಳು ಕೊಟ್ಬಿಟ್ರೆ ಸಾಕು ನಮಗೆ ಇನ್ನೇನು ಬೇಕಾಗಿಲ್ಲ. ನಮಗೇನೋ ದುಡ್ಡು ಬೇಡ, ಏನೂ ಬೇಡ. ನಮಗೆ ಕರೆದು ಇವ್ರಿಗೆ ಇರೋವರೆಗೂ ನಮ್ಮಲ್ಲಿ ಟ್ಯಾಲೆಂಟು, ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಇರೋವರೆಗೂ ಕೆಲಸ ಕೊಟ್ಟರೆ ನಾವು ಹಾಗೆ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಹತ್ರ ಕ್ರಿಯೇಟಿವಿಟಿ ಇದ್ದು ನಾವು ಚೆನ್ನಾಗಿ ಮಾಡ್ತೀವಿ ಅಂದ್ರೂ ಕೆಲವು ನಮ್ಮನ್ನು ಕೆಲವು ಇದೆ, ಆ ಥರ ಎಲ್ಲ ಇದೆ. ಆ ಥರ ಆಗಬಾರ್ದು. ನೆಕ್ಸ್ಟ್ ಮುಂದಿನ ಬರೋ ಡ್ಯಾನ್ಸ್ ಮಾಸ್ಟರ್ಸ್ಗಾಗಲಿ ಎಲ್ಲ ಪ್ರತಿಯೊಬ್ಬರಿಗೂ ಇದೊಂದು ಇಲ್ಲಿರೋರನ್ನ ಬೆಳೆಸ್ಬೇಕು. ಇಲ್ಲಿರೋರ ನಿರ್ದೇಶಕರನ್ನ ಆಗಿಂದನೂ ಒದ್ದಾಡ್ಕೊಂಡು ಬರ್ತಾನೇ ಇದ್ದೀವಿ, ನಾವು ನೋಡ್ಕೊಂಡು ಬರ್ತಾನೇ ಇದ್ದೀವಿ. ಆ ಕಾಲದಿಂದನೂ ನಾನು ಕೆಲಸ ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ಬಟ್ ಅದು ಆಗಬಾರ್ದು. ಈಗ ಬರೋರು ಒಳ್ಳೊಳ್ಳೆ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡೋರೆಲ್ಲ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ. ಈಗಿನ ಟ್ರೆಂಡಲ್ಲಿರೋರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಇರೋರೆಲ್ಲ ಅವರು ಬೇರೆ ಲ್ಯಾಂಗ್ವೇಜಲ್ಲಿ ಅವರು ಗುರುತಿಸ್ಕೊಳ್ಳೋ ಥರ ನಮ್ಮವರು ಹೆಲ್ಪ್ ಮಾಡಬೇಕು. ನಮ್ಮವ್ರು ಹೆಲ್ಪ್ ಮಾಡಬೇಕಂದ್ರೆ ಈಗ ಅದರ್ ಲ್ಯಾಂಗ್ವೇಜಸ್ ಅವರೆಲ್ಲ ಅವ್ರು ಮಾಡೋದು ನೋಡಿ ಇಲ್ಲಿ ಕರೆಸ್ಕೊತಾ ಇದ್ದಾರಲ್ಲ, ಅದೇ ಥರ ಇಲ್ಲಿರೋರು ಡ್ಯಾನ್ಸ್ ಮಾಸ್ಟರ್ಸ್ನ ಇಲ್ಲಿರೋರು ಕೆಲಸ ಮಾಡೋದು ನೋಡಿ ಅದರ್ ಲ್ಯಾಂಗ್ವೇಜಸ್ ಕರೆಯೋ ಥರ ಆಗಬೇಕು. ಅದು ನನಗೊಂದು ಆಸೆ. ನನಗೆ ಅದೊಂದು ಇದು. ನಮ್ಮ ನೃತ್ಯ ಹೊಲ್ದಿದ್ದೊಂದು ಚಿಕ್ಕ ವಯಸ್ಸಿಂದ ಚೈಲ್ಡ್ ಬರ್ತಿಂದ ಡ್ಯಾನ್ಸೇ ನಮ್ಮದು. ಚಿಕ್ಕ ವಯಸ್ಸಿಂದ ಡ್ಯಾನ್ಸೇ ಮಾಡ್ತಾಯಿದ್ದು. ಏನಂದರೆ ಅವಾಗೆಲ್ಲ ಮನೇಲಿ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರೋ ಎಲ್ಲ, ನಮ್ಮ ಅಕ್ಕಂದಿರೋ ಅಲ್ಲ ನಮ್ಮ ಅಣ್ಣಂದಿರೆಲ್ಲ ಡ್ಯಾನ್ಸ್ ಮಾಡಿಸ್ಬಿಡೋರು. ಸುಮ್ಮನೆ ಮನೇಲಿ ಆಡಿಸ್ತಾಯಿದ್ರು. ನಮ್ಮ ಊರಿಗೆ ಹೋದಾಗೆಲ್ಲ ಅಲ್ಲಿ ಮಾಡ್ಸೋರು. ನನಗೆ ಅಲ್ಲಿ ಆಗ್ತಾ ಹೋಗ್ತಾ ಸ್ಟ್ರೀಟ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಏರಿಯಾಗಳಲ್ಲಿ ಡ್ಯಾನ್ಸ್ಗಳು ಅಲ್ಲಿ ಮಾಡೋದು ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಅಕ್ಕವ್ರು ಕರ್ಕೊಂಡು ಹೋಗ್ಬಿಟ್ಟು, ನಮ್ಮ ಸಿಸ್ಟರ್ಸ್ ಎಲ್ಲ ಕರ್ಕೊಂಡೋಗಿ ಆರ್ಕೆಸ್ಟ್ರಾದಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಆಡಿಸೋರು. ಅವಾಗ ಅದು ಹಾಗೇ ಬೆಳ್ಕೊಂಡಾಯ್ತು. ಚಂದ್ರಮೋಹನ್ ಮಾಸ್ಟ್ರು ಜೊತೆಗೆ ಅವರು ಒಳ್ಳೆ ಡ್ಯಾನ್ಸ್ ಮಾಸ್ಟ್ರು ಇದ್ದರು. ಅವ್ರ ಜೊತೆಗೆ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೆ ಹೋಗಿ ಅವ್ರ ಜೊತೆಗೆ. ಅಲ್ಲಿಂದ ಆರ್ಕೆಸ್ಟ್ರಾ ಪೀರಿಯಡ್ಗೆ ಹೋಗ್ತಾಯಿದ್ದೆ. ಆರ್ಕೆಸ್ಟ್ರಾ, ಆಮೇಲೆ ಕಾಂಪಿಟೇಷನ್ಸು ಇವೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅದಾದಮೇಲೆ ಇಂಡಸ್ಟ್ರಿಗೆ ಸೇರಬೇಕು ಅಂತ ಒಂದು ಗೊತ್ತಾಯಿತು ನಮಗೆ, ಇಲ್ಲಿ ಇಂಥ ಇದೇ ಅಸೋಸಿಯೇಷನ್ ಇದೆ ಅಂತ. ಬಟ್ ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಡ್ಯಾನ್ಸ್ ಬೇರೆ ಡಿಪಾರ್ಟ್ಮೆಂಟ್ ಇತ್ತು, ಬಟ್ ನಮ್ಮ ಡಿಪಾರ್ಟ್ಮೆಂಟ್ ತುಂಬ ವೀಕ್ ಆಗಿತ್ತು ಅವಾಗ. ಎಲ್ಲ ತುಂಬ ಮಾಸ್ಟರ್ಸ್ ಎಲ್ಲ ಇಲ್ಲಿದ್ದವರೆಲ್ಲ ಅಲ್ಲ ಚೆನ್ನೈಗೂ ಸೆಟ್ಲಾಗಿ ಹೋಗಿದ್ರು. ಎಲ್ಲ ಇಲ್ಲಿರೋರೆಲ್ಲ ಅಲ್ಲಿ ಚೆನ್ನೈ ಸೆಟ್ಲಾಗಿದ್ದರು. ಬಟ್ ನಾವೆಲ್ಲ ಏನು ಮಾಡಿದೆ, ಅವಾಗಿಂದ ತುಂಬ ಜನ ಮಾಸ್ಟರ್ಸ್ಗಳೆಲ್ಲ ಇಲ್ಲೇ ಇದ್ದು ಇಲ್ಲೇ ಬೆಳೆದು ಅಲ್ಲಿಂದನೇ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು, ನಮ್ಮಲ್ಲಿ ಒಂದು ಟೀಮ್ ಇದೆ, ನಮ್ಮದು ಅಸೋಸಿಯೇಷನ್ ಇದೆ ಅಂತೆಲ್ಲ ಮಾಡಿಕೊಂಡು ಇಲ್ಲಿವರೆಗೂ ಈ ಒಂದು ಲೆವೆಲ್ಗೆ ಬಂದಿದೆ. ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.